ದಯವಿಟ್ಟು ಟೈಮಿಗೆ ಸರಿಯಾಗಿ ಊಟ ಮಾಡಿಮಾ. ಒಳ್ಳೆ ಮಷೀನ್ ತರ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರಬೇಡಿ. ನಿಮ್ಮನ್ನ ನಂಬ್ಕೊಂಡು ಅದೆಷ್ಟು ಜೀವಗಳಿದೆ ಗೊತ್ತಾ ನಿಮ್ಗೆ? ಗೊತ್ತು ಕಣೋ, 2 ಜೀವ. ಇಲ್ಲಮ್ಮ, 2,000 ಜೀವಗಳು. ಇಲ್ಲಮ್ಮ, ನಮ್ಮ ಕಂಪ್ನಿ ವರ್ಕರ್ಸ್ನೆಲ್ಲ ಬಿಟ್ಬಿಟ್ರಲ್ಲ. ಏನಮ್ಮ, ನಾನ್ ನೆನ್ನೆನೆ ಹೇಳಿದ್ನಲ್ಲ ಅಭಿ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ನಾನೇ ಒಂದು ಕೇರ್ ಟೇಕರ್ ಅಂತ ಹೇಳಿದ್ನಲ್ಲ. ಆದ್ರೂ ಅಭಿ ಬಗ್ಗೆ ನೀವು ಯೋಚನೆ ಮಾಡ್ತಾನೆ ಇದ್ರೆ ಏನಮ್ಮ ಅರ್ಥ? ಇದೇ ತರ ಟೈಮಿಗೆ ಸರಿಗೆ ಊಟ ಮಾಡ್ದೆ ನಿಮ್ಗೇನಾದ್ರೂ ಆಗೋಗ್ಬಿಟ್ರೆ ನಿಮ್ಮನ್ನೇ ನಂಬ್ಕೊಂಡು ಅದೆಷ್ಟು ಜೀವಗಳಿದೆ ಅಂತ ಗೊತ್ತಾ ನಿಮ್ಗೆ? ಗೊತ್ತು ಕಣೋ, 2,000 ಜೀವ. ಇಲ್ಲಮ್ಮ, 2 ಜೀವಗಳು, ನಾನು ಮತ್ತೆ ಅಭಿ. ಏನಾಯ್ತಮ್ಮ, ನಿಮ್ ಮುಖ ಯಾಕೋ ಬಾಡೋಗಿದೆ? ಮನ್ಸಿಗೆ ಕಷ್ಟ ಆಗ್ತಿದೆ ಕಣೋ. ನನ್ನ ನೋವನ್ನ ಆ ದೇವ್ರ ಹತ್ರ ಹೇಳ್ಕೊಂಡೆ. ದೇವ್ರ ಹತ್ರ ಯಾಕೆ ಹೇಳ್ತೀರಮ್ಮ? ದೇವ್ರು ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತಾನೆ ತಾನೆ ಆ ದೇವ್ರು ನಿಮ್ಗೆ 2 ಮಕ್ಕಳನ್ನ ಕೊಟ್ಟಿರೋದು. ಆದ್ರೆ ಆ 2 ಮಕ್ಕಳಿಗೂ ಕಷ್ಟ ಬಂದ್ರೆ ನಾನು ಯಾರ ಹತ್ರಪ್ಪ ಹೋಗಿ ಹೇಳೋದು? ಅಭಿ ಮದುವೆ ವಿಷಯ ಸ್ವಲ್ಪ ದಿನ ಮಾತಾಡೋದು ಬೇಡ ಅಂತ ನಿನ್ನೆ ನಾನೇ ನಿರ್ಧಾರ ಮಾಡಿದ್ದು. ಆ ನಿರ್ಧಾರ ಸರಿನಾ ಅಂತ ನನಗೆ ಅನುಮಾನ ಬರ್ತಿದೆ ಕಣೋ. ಏನಮ್ಮ ಅಕ್ಕ, ನೀವು ತಗೊಂಡಿರೋ ನಿರ್ಧಾರ ಸರಿ ಇದೆ ಅಮ್ಮ. ಅಭಿಗೀಗ ಒಂದು ಚಿಕ್ಕ ಬ್ರೇಕ್ ಬೇಕು. ಅಷ್ಟರಲ್ಲಿ ಆ ಗೋಕುಲ್ ಕುಟುಂಬದವರು ಕೂಡ ಚೇತರಿಸ್ಕೊಂಡಿರ್ತಾರೆ. ಅಕ್ಕ ಏನೋ ಮಾತಾಡ್ತಿದ್ದೀನಿ ತಾನೇ? ಹಾಗಲ್ಲಕ್ಕ, ಈ ಫಿಕ್ಸ್ಡ್ ಡೆಪಾಸಿಟ್ ಪೇಪರ್ಸ್ ನಲ್ಲಿ ನಾಮಿನಿಯಾಗಿ ಯಾರ ಹೆಸರು ಹಾಕ್ಸೋಣ? ಏನೋ ಹೀಗೆ ಕೇಳ್ತಿದ್ಯಾ? ಅಭಿ ಅರ್ಜುನ್ ಹೆಸರು ಹಾಕು. ನನಗೆ ನನ್ನ ಮಕ್ಕಳನ್ನ ಬಿಟ್ರೆ ಬೇರೆ ಯಾರಿದ್ದಾರೆ? ನನ್ನ ಉಸಿರಿರೋದೇ ನನ್ನ 2 ಮಕ್ಕಳಿಗೋಸ್ಕರ. ಸರಿ ಅಕ್ಕ. ಅಮ್ಮ, ನೀವ್ ಯಾಕಮ್ಮ ಹೀಗೆಲ್ಲ ಇಷ್ಟೊಂದು ಎಮೋಷನಲ್ ಆಗ್ತೀರಾ? ಅಭಿ ಬಗ್ಗೆ ಏನು ಚಿಂತೆ ಮಾಡಬೇಡಿಮ್ಮ. ಎಲ್ಲಾ ಪ್ರಾಬ್ಲಮ್ಸು ಸಾರ್ಟ್ ಔಟ್ ಆಗಿದೆ ಅಮ್ಮ. ನೀವು ತಿಂಡಿತೀನಿ. ರಾಮು, ಅಕ್ಕ ಹೇಳೋದು ಮರ್ತಿದ್ದೆ. ಇವತ್ತು ನಾವು ನಳನ್ ಸರ್ ಮನೆಗೆ ಹೋಗ್ಬೇಕು. ಯಾಕಕ್ಕ? ಏಯ್, ಹೋಗಿ ಆಕ್ಸಿಡೆಂಟ್ ವಿಷಯನ ಮಾತಾಡ್ಬೇಕು. ಇಲ್ಲ ಅವ್ರು ಏನ್ ಅಂದ್ಕೊಳ್ಳಲ್ಲ. ಗೋಕುಲ್ ಹಾಸ್ಪಿಟಲ್ ನಲ್ಲಿ ಇದ್ದಾರೆ. ನಳನ್ ಮನೆಗೆ ನಾವ್ಯಾಕಕ್ಕ ಹೋಗ್ಬೇಕು? ಅವ್ರ ICU ನಲ್ಲಿ ಇದ್ದಾರೆ ಕಣೋ. ಗೋಕುಲ್ ಮಗಳು ಐಶ್ವರ್ಯ. ಸಾಧ್ಯ ಆದ್ರೆ ಅವಳನ್ನ ನೋಡಿ ಸಮಾಧಾನ ಮಾಡ್ಬೇಕು. ಹಾಗೆ ಅರ್ಜುನ್ ಪರಿ ಮದ್ವೆ ವಿಷಯ ಕೂಡ ಮಾತಾಡೋಣ. ಇವತ್ತದಕ್ಕೆ ಏರ್ಪಾಡು ಮಾಡು ರಾಮು. ಅಕ್ಕ, ಇವತ್ತು ಆಡಿಟರ್ ಆಫೀಸ್ಗೆ ಹೋಗ್ಬೇಕಲ್ವಕ್ಕ? ಹೌದು, ಆ ಕೆಲಸನೂ ಮುಖ್ಯನೇ. ಸರಿ, ಹಾಗಾದ್ರೆ ಇವತ್ತು ಸುಭದ್ರನು ನಾನು ಹೋಗಿ ಬರ್ತೀವಿ. ತಗೊಳ್ಳಿ ಅತ್ತ. ನೀರು ಕುಡಿ ಇಲ್ಲಿ. ತಗೊಳ್ಳಿ ಅಮ್ಮ. ಸಾಕಮ್ಮ. ಅಮ್ಮ, ನಾನು ಆಫೀಸ್ ಕಡೆ ಹೊರಟಿದ್ದೆ. ಬನ್ನಿ, ಇಬ್ರು ಒಂದೇ ಕಾರಲ್ಲೇ ಹೋಗೋಣ. ಸರಿಯಪ್ಪ. ಹೋಗಿ ಬರ್ತೀನಿ ರಾಮ. ಸರಿ ಅಕ್ಕ, ಹೋಗಿ ಬರ್ತೀನಿ. ಅಪ್ಪ, ಬಾಮ್ಮ, ಯಾವಾಗ ಬಂದೆ? ಇಲ್ಲಿ ಅಮ್ಮ ಮಗನು ಹೆತ್ಕರ್ಳು ಫಿಲಂ ಓಡಿಸ್ತಿದ್ರಲ್ವಾ, ಅವಾಗ್ಲೇ ಬಂದೆ. ಏ ನಿಧಾನ, ಅದು ನಾಮಿನಿ ಪೇಪರ್ಸ್. ಇಲ್ಲಿ ನೋಡಿ, ಅತ್ತೆ ಏನೇ ಮಾಡಿದ್ರು ನಾಮಿನಿ ಪೇಪರ್ಸ್ ನಲ್ಲಿ ಅವ್ರ ಮಕ್ಳ ಹೆಸರೇ ಹಾಕಿಸ್ತಾರೆ. ಮಕ್ಕಳು ಅಂತ ಜೀವನೇ ಬಿಡ್ತಾರೆ. ಹಾಗೆ ನಂಗಪ್ಪ ನೀವ್ ತಾನೆ, ನನ್ಗೋಸ್ಕರ ಇಲ್ಲಿವರೆಗೂ ನೀವೇನಪ್ಪ ಮಾಡಿದ್ದೀರಾ? ಅದು ಏಯ್ ಶ್ರುತಿ, ನೀನು ಅಷ್ಟೇ ಅಮ್ಮ. ನೀನು ನಂಗೆ ಇಲ್ಲಿವರೆಗೂ ಏನು ಮಾಡಿಲ್ಲ ಅಲ್ವಾ? ಹಾಗೆಲ್ಲ ಹೇಳ್ಬೇಡ ಕಣೆ. ನಿನ್ನ ಅಭಿನ ಒಂದು ಮಾಡಕ್ಕೆ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಗೊತ್ತಾ? ಯಾವುದು ಕೆಲ್ಸಕ್ಕೆ ಬರ್ಲಿಲ್ಲ ಅಲ್ವಾ? ದೇವ್ರ ದಯದಿಂದ ಏನೋ ಆಕ್ಸಿಡೆಂಟ್ ಆಗಿ ಹುಡುಗಿ ಮನೆಯವರು ಅಭಿ ನೋಡೋಕ್ ಬರ್ದೇ ಇರೋ ಹಾಗಾಯ್ತು. ಒಂದ್ ವೇಳೆ ಬಂದಿದ್ರೆ ಅಭಿ ಮಾವ ನಮ್ ಕೈ ಬಿಟ್ಟು ಹೋಗ್ತಿದ್ರು ಅಲ್ವಾ? ಸ್ವಲ್ಪ ಇನ್ಮೇಲೆ ನಿಮ್ಮಿಬ್ರನ್ನ ನಂಬಿ ಯಾವ ಪ್ರಯೋಜನನೂ ಇಲ್ಲ. ನನ್ ಬದುಕನ್ನ ಹೇಗ್ ನೋಡ್ಕೋಬೇಕು, ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನಾನ್ ನೋಡ್ಕೋತೀನಿ. ಶ್ರುತಿ, ಅಮ್ಮ, ಯಾರು ಬಂದಿದ್ದಾರೆ ನೋಡಮ್ಮ.